ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ರಿವ್ಯೂ. ನಮ್ಮ ಚಾನಲಲ್ಲಿ ಫಸ್ಟು ನಾವು ಆಫ್ ರೋಡ್ ಗಾಡಿ ರಿವ್ಯೂ ಮಾಡ್ತಿರೋದಂದರೆ ಇದೇನೆ. ಸೊ ಹಿಯರ್ ಶಿ ಈಸ್ ಬ್ಯೂಟಿಫುಲ್ ಎಕ್ಸ್ಪಲ್ಸ್ 200 4V Pro. ಇದ್ರದ್ದು ಆಫ್ ರೋಡ್ ಟೆಸ್ಟ್ಗೋಸ್ಕರನೇ ದಾವಣಗೆರೆ ಹತ್ರ ಇರೋ ಕುಂದೂರು ಬೆಟ್ಟಕ್ಕೆ ಬಂದಿದ್ದೀವಿ. ಇದ್ರದ್ದು ಆಫ್ ರೋಡ್ ಪರ್ಫಾರ್ಮೆನ್ಸು ಹಾಗೂ ಹೈವೇ ಪರ್ಫಾರ್ಮೆನ್ಸು ಎರಡೂ ಹೆಂಗಿದೆ ಅಂತ ಮುಂದೆ ನೋಡೋಣ. ಇಂಜಿನ್ ಬಗ್ಗೆ ಮಾತಾಡೋದ್ರೆ ನಿಮಗೆ 18.9 BHP ಹಾಗೂ 17.3 Nm ಆಫ್ ಟಾರ್ಕ್ ಬರುತ್ತೆ. ಅದೂ ಈ 4V ವರ್ಷನಲ್ಲಿ ನಿಮಗೆ ಏರ್ ಫ್ಲೋ ಇಂಟೇಕ್ನ ಜಾಸ್ತಿ ಮಾಡಿ 1 BHP ಹಾಗೂ 1 Nm ಆಫ್ ಟಾರ್ಕ್ನ ಜಾಸ್ತಿ ಮಾಡಿದ್ದಾರೆ. ಸಿಂಗಲ್ ಚಾನಲ್ ABS ಆಫರ್ ಮಾಡ್ತಾರೆ, ಪೆಟಲ್ ಡಿಸ್ಕ್ ಬ್ರೇಕು, ಹೀಟ್ ಮ್ಯಾನೇಜ್ಮೆಂಟ್ಗೋಸ್ಕರ. ಹಾಗೂ ಟೈರ್ಸ್ ಬಂದುಬಿಟ್ಟು ಸಿಯಾಟ್ ಕಡೆಯಿಂದ 90/90 21 ಇಂಚಸ್ಸು. ಸ್ಪೋಕ್ ವೀಲ್ಸ್ ನಿಮಗೆ ಅಲಾಯ್ ವೀಲ್ಸ್ ಬರೋದಿಲ್ಲ, ಯಾಕಂದರೆ ಆಫ್ ರೋಡಿಂಗ್ ಅಂದರೆ ನಿಮಗೆ ಸ್ಪೋಕ್ ವೀಲ್ಸ್ ಇದ್ರೇ ಚೆನ್ನಾಗಿ, ಯಾಕಂದರೆ ಶಾಕ್ ಅಬ್ಸರ್ಪ್ಷನ್ ಚೆನ್ನಾಗಿರುತ್ತೆ ಸ್ಪೋಕ್ ವೀಲ್ಸ್ ಇದ್ದರೆ ಅಲಾಯ್ ವೀಲ್ಸ್ಗಿಂತ. ಸೊ ಹಿಂದ್ಗಡೆ ನಿಮಗೆ ABS ಬರೋದಿಲ್ಲ, ಜಸ್ಟು ನಿಸಿಂದು ಬ್ರೇಕ್ ಕ್ಯಾಲಿಪರ್ಸ್ ಇರುತ್ತೆ, ಒಂದು ಡಿಸ್ಕ್ ಬ್ರೇಕ್ ಅಷ್ಟೇ. ಹಿಂದ್ಗಡೆ ಟೈರ್ ಬಂದುಬಿಟ್ಟು ನಿಮಗೆ 120/80 18 ಇಂಚಸ್ಸು. ಸಸ್ಪೆನ್ಷನ್ನು ಟೆಲಿಸ್ಕೋಪಿಕ್ಕು, 250 mm ಟ್ರಾವಲ್ಲು ಫ್ರಂಟಲ್ಲಿ ನಿಮಗೆ. ಆಮೇಲೆ ಹಿಂದ್ಗಡೆ ಬಂದುಬಿಟ್ಟು 220 mm ಟ್ರಾವಲು ಹಿಂದ್ಗಡೆ ಸಸ್ಪೆನ್ಷನ್ನು. ಎರಡೂ ನಿಮಗೆ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಮುಂದ್ಗಡೆನೂ ನಿಮಗೆ ರೀಬೌಂಡು ಕಂಪ್ರೆಷನ್ನು ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎರಡು ಆನ್ ಆಗಿರುತ್ತೆ DRLs ಥರ. ನೆಕ್ಸ್ಟು ಇದು ಲೋ ಬೀಮು, ನೆಕ್ಸ್ಟು ಹೈ ಬೀಮು. ಇಂಡಿಕೇಟರ್ ನಿಮಗೆ LED ಇಂಡಿಕೇಟರ್ಸ್ ಬರುತ್ತೆ. ಮುಂಚೆ LED ಇಂಡಿಕೇಟರ್ಸ್ ಇರಲಿಲ್ಲ, ಇವಾಗ LED ಇಂಡಿಕೇಟರ್ಸ್ ಬರುತ್ತೆ. ಈ ಇಂಜಿನ್ನು ಆಯಿಲ್ ಕೂಲಿಂಗು ಈ ಕಡೆ ಸೈಡ್ ನೋಡ್ಬೋದು ನೀವು, ಇದನ್ನು ಹೇಳೋದು ಮರ್ತೋಗಿದೆ. ಏರ್ ಕೂಲ್ಡು ಪ್ಲಸ್ ಆಯಿಲ್ ಕೂಲ್ಡ್ ಎರಡೂ ಇದು. ಆಫ್ ರೋಡಿಂಗಲ್ಲಿ ಎಲ್ಲೂ ಬಡಿಬಾರ್ದು ಅನ್ನೋಕ್ಕೆ ಈ ಬ್ಯಾಶ್ ಪ್ಲೇಟು ಗಟ್ಟಿಯಾಗೇ ಇದೆ, ಇದು ಏನು ಪ್ರಾಬ್ಲಮ್ ಇಲ್ಲ. ಈ ಡೀಟೇಲಿಂಗು ನೋಡ್ಬೋದು ನಿಮಗೆ, ಈ ರೆಡ್ ಕಲರು ಇದಕ್ಕೂ ಎಲ್ಲ ಮ್ಯಾಚಿಂಗ್ ಸಖತ್ತಾಗಿ ಕಾಣುತ್ತೆ ಗಾಡಿ ಎಲ್ಲಾದರೂ ನೀವು ನಿಲ್ಲಿಸ್ದಾಗಲಿ ಹೋಗ್ತಿರ್ಬೇಕಾಗಲಿ. ಹಾಗೂ ಈ ಸೈಡು ನಿಮಗೆ ನೋಡೋದಾದರೆ ಇದು 5 ಸ್ಪೀಡ್ ಗೇರ್ ಬಾಕ್ಸು. ಸ್ಟ್ಯಾಂಡ್ ನೋಡ್ಬೋದು ನೀವು ಎಷ್ಟು ಉದ್ದ ಇದೆ ಅಂತ ಇದು. ಆಮೇಲೆ ನಿಮಗೆ ಪ್ರೋ ಮಾಡಲಲ್ಲಿ ಈ ಡಬಲ್ ಸ್ಟ್ಯಾಂಡ್ ಬರೋಲ್ಲ, ನಿಮಗೆ ನಾರ್ಮಲ್ ಎಕ್ಸ್ಪಲ್ಸಲ್ಲಿ ಡಬಲ್ ಸ್ಟ್ಯಾಂಡ್ ಬರುತ್ತೆ. ಇದು ಎಕ್ಸ್ಟ್ರಾ ಹಾಕ್ಸಿರೋದು ನಮ್ಮ ಫ್ರೆಂಡು. ಮೇನ್ 4Vಯಲ್ಲಿ ಅವ್ರು ಏನು ಚೇಂಜ್ ಮಾಡ್ಯಾರ ಅಂತಂದರೆ 2 ವಾಲ್ವ್ಸಿಂದ 4 ವಾಲ್ವ್ಸ್, ಅದಂತೂ ಹೌದು. ಅದ್ರ ಜೊತೆಗೆ ಏರ್ ಫ್ಲೋ ಇಂಕ್ರೀಸ್ ಮಾಡಿ 1 BHP 1 Nm ಆಫ್ ಟಾರ್ಕ್ ಜಾಸ್ತಿ ಮಾಡಿದ್ದಾರೆ. ಗೇರಿಂಗ್ ರೇಷಿಯೋನ ನಿಮಗೆ ಚೇಂಜ್ ಮಾಡಿದ್ದಾರೆ. ಹಾಗೂ ರಿಯರ್ ಸ್ಪ್ರಾಕೆಟ್ನ ಚೇಂಜ್ ಮಾಡಿದ್ದಾರೆ, 7 ಟೀತ್ಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ಸೊ ಇದೊಂದು ನಿಮಗೆ ಟ್ಯಾಂಕ್ ಪ್ಯಾಡ್ ಕೊಡ್ತಾರೆ. ಹಾಗೂ ಸೀಟು ಆ್ಯಕ್ಚುಲಿ ಹಳೆ ವರ್ಷನ್ಗಿಂತ ಇದು ಕಂಫರ್ಟಬಲ್ ಆಗಿದೆ, ಹೈವೇ ಟೂರಿಂಗ್ಸಿಗೆ ಸ್ವಲ್ಪ. ಇದು ಮಾತ್ರ ಎಕ್ಸ್ಟ್ರಾ ಹಾಕ್ಸಿರೋದು ನನ್ನ ಫ್ರೆಂಡು, ಸ್ವಲ್ಪ ಸಪೋರ್ಟ್ ಇರಲಿ ನಿಮ್ಮ ಮನೆಯಲ್ಲಿ. ಇವಾಗ ನಿಮ್ಮ ಅಮ್ಮ ಆಗಲಿ ಯಾರನ್ನಾರು ಕೂಡ್ಸ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಭಯ ಆಗಬಾರ್ದು, ಸಪೋರ್ಟ್ ಇರಲಿ ಅನ್ನೋದಕ್ಕೆ ಇದು ಒಂದು ತೊಗೊಂಡು ಹಾಕ್ಸಿದ್ದಾನೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 270 mm. ಸೀಟ್ ಹೈಟ್ ಬಂದುಬಿಟ್ಟು 890. ಇವಾಗ ನಾನು ತೋರಿಸ್ತೀನಿ ಕೂತ್ಕೊಂಡು ಹೆಂಗಿದೆ ಅಂತ. ನಾನು ಈಗ ನನ್ನ ಹೈಟಿಗೆ ಇಷ್ಟಿದೆ. ನಾನು ಫ್ಲಾಟ್ ಫುಟ್ ಮಾಡ್ಬೋದು ಆರಾಮಾಗಿ. ನಾನು 6'1" ಇದ್ದೀನಿ, ಸೊ ನಾನು ಫ್ಲಾಟ್ ಫುಟ್ ಮಾಡ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಇವಾಗ ನನ್ನ ಫ್ರೆಂಡು 5'8" ಇದ್ದಾನೆ, ಅವನಿಗೆ ಹೆಂಗಾಗತ್ತಂತ ನೋಡಿ. ಸೊ ಈಗ ನೋಡ್ಬೋದು, ಅವನು ಫ್ಲಾಟ್ ಫುಟ್ ಮಾಡೋಕ್ಕಾಗಲ್ಲ, ಬಟ್ ಅವನದು ಮುಂದ್ಗಡೆ ಕಾಲು ಆರಾಮಾಗಿ ಎಷ್ಟು ಅಂದರೆ ಮೋರ್ ದೆನ್ ಮ್ಯಾನೇಜಬಲ್, ಆರಾಮಾಗಿ ಅವನು ಹ್ಯಾಂಡಲ್ ಮಾಡ್ಬೋದು ಈ ಬೈಕ್ನ. ಟ್ರಾಫಿಕಲ್ಲಿ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. 5'8" ಅಬೋವ್ ಇರೋರು ಆರಾಮಾಗಿ ಟ್ರಾಫಿಕಲ್ಲಿ ಮ್ಯಾನೇಜ್ ಮಾಡ್ಬೋದು. 5'5" ಸ್ವಲ್ಪ ಇನ್ನು 5'8" ಹಿಂಗೆ ಒಳಗಡೆ ಇರೋರಿಗೆ ಸ್ವಲ್ಪ ಟ್ರಾಫಿಕಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ಲೋ ಸ್ಪೀಡ್ಸು ಅಥವಾ ನಿಮಗೆ ಏನೇ ಆಫ್ ರೋಡಿಂಗ್ ಇದ್ರೂ ಸ್ವಲ್ಪ ಗ್ರಿಪ್ ಸಿಗೋದು ಕಷ್ಟ ಆಗುತ್ತೆ. ಇದು ಬಿಟ್ಟರೆ ನೀವು ಸ್ವಲ್ಪ 5'8" ಮೇಲಿದ್ದೀರ ಅಂದರೆ ಏನು ತೊಂದರೆ ಇಲ್ಲ. ಟೇಲ್ ಸೆಕ್ಷನ್ ನೋಡ್ಬೋದು ನೀವು ಹೆಂಗಿದೆ. ಇದು LED ಬ್ರೇಕು, LED ಇಂಡಿಕೇಟರ್ಸು. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ದು, ಇಲ್ಲಿ ಕೆಳಗಡೆ ನಂಬರ್ ಪ್ಲೇಟ್ ಫೋಕಸ್ಗೋಸ್ಕರ ಲೈಟು. ಇಲ್ಲಿ ಮಡ್ ಗಾರ್ಡ್ ಇದೆ, ಸ್ಯಾರಿ ಗಾರ್ಡ್ ಇದೆ. ಸೊ ಇಷ್ಟು ರೇರ್ ಸೆಕ್ಷನ್ ಲುಕ್ಕು ನೋಡ್ಬೋದು ನೀವು. ಮುಂಚೆ ವರ್ಷನಲ್ಲಿ ಇದು ಕನೆಕ್ಟಿಂಗ್ ಇರಲಿಲ್ಲ, ಬರೀ ಜಸ್ಟ್ ಇಲ್ಲಿಂದ ಫ್ರಂಟಿಂದ ಮಾತ್ರ ಇತ್ತು. ಸೊ ಇವಾಗ ನೀವು ಈ ನಕಲ್ ಗಾರ್ಡ್ಸ್ ನೋಡ್ಬೋದು, ಸ್ಟಾಕಲ್ಲೇ ಬರುತ್ತೆ ಪ್ರೋ ವರ್ಷನಲ್ಲಿ. ಸೊ ಹಾಗೂ ಇದ್ದು ಟ್ಯಾಂಕ್ ಬಂದುಬಿಟ್ಟು 13 ಲೀಟ್ರು. ಮೈಲೇಜು ನೀವು ಓನರ್ ಹತ್ರನೇ ಕೇಳಿ ಎಷ್ಟಂತ ಅವರೇ ಹೇಳಿ. ಆ್ಯಾವ್ರೇಜ್ ಸಿಟಿ ಒಳಗೆ ನೀವು ರೈಡ್ ಮಾಡೋದಾದರೆ ಒಂದು 38ಇಂದ 40 ತನಕ ಬರುತ್ತೆ. ಹಾಂ, ನೀವು ಲಾಂಗಲ್ಲಿ ಹೈ ಸ್ಪೀಡಲ್ಲಿ ಹೋಗ್ತೀರ ಅಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು, 45 ತನಕ ತೊಗೋಬೋದು ನೀವು. ಎಕೋ ಮೋಡಲ್ಲಿ ಪವರಲ್ಲಿ ಹೋಗ್ತೀರಾ ಅಂದರೆ 40 ತನಕ ಬರುತ್ತೆ. ಸೊ ನೀವೊಂದು 60-70ರಲ್ಲಿ ಕ್ರೂಸ್ ಮಾಡ್ಕೊಂಡು ಹೋದರೆ ನಿಮಗೆ 40+ ಬರುತ್ತೆ. ನೀವೊಂದು 90ವರೆಗೂ ಪುಷ್ ಮಾಡ್ತೀರಾ ಅಂತಂದರೆ ಒಂದು 35 to 40 ಅಂತ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮಗೆ ಸ್ವಿಚ್ಚಸ್ ನೋಡೋದಾದರೆ ಇದು ಹೈ ಬೀಮು, ಪಾಸಿಂಗ್ ಲೈಟು, ಇಂಡಿಕೇಟರ್ಸು, ಹಾರನ್ನು.
ಆಮೇಲೆ ಇನ್ಸ್ಟ್ರೂಮೆಂಟ್ ಕನ್ಸಲ್ಲು. ಸೊ ಇಲ್ಲಿ ಇದು ಗೇರ್ ಇಂಡಿಕೇಟ್ರು, ಇದು ಸ್ಪೀಡೋಮೀಟ್ರು, RPM ಮೀಟ್ರು, ಈ ಕಡೆ ಟೈಮ್ ತೋರಿಸುತ್ತೆ. ಆಮೇಲೆ ಇಲ್ಲಿ ನಾರ್ಮಲ್ ಎಷ್ಟು ಕಿಲೋಮೀಟ್ರ್ ಕವರ್ ಆಗಿದೆ ಅದು, ಇದು ಟ್ರಿಪ್ ವೈಸ್ ಡೀಟೇಲ್ಸ್ ತೋರಿಸುತ್ತೆ. ಈ ಕಡೆ ಇಲ್ಲಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬ್ಲೂಟೂತ್ ಇದೆ, ಬ್ಲೂಟೂತ್ ಕನೆಕ್ಷನ್ ಇದೆ, ಇಕೋ ಮೋಡು, ಅದಾದಮೇಲೆ ಆವ್ರೇಜ್ ಮತ್ತು ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ, ABS ಮೋಡ್ಸು ನಿಮಗೆ ರೋಡು, ಆಫ್ ರೋಡು, ರ್ಯಾಲಿ, ಇದು 3 ABS ಮೋಡ್ಸ್ ಬರುತ್ತೆ. ಇದು ಆಫ್ ರೋಡ್ ಅಂತ ಮಾಡಿದಾಗ ಸ್ವಲ್ಪ ABS ಇಂಟ್ರೀಸು ಅಂದರೆ ಕಡಿಮೆ ಆಗುತ್ತೆ. ABS ಏನು ಅಪ್ಲೈ ಆಗುತ್ತಲ್ಲ ಅದು ಕಡಿಮೆ ಆಗುತ್ತೆ. ರ್ಯಾಲಿ ಬಂದರೆ ಇನ್ನೂ ಕಡಿಮೆ ಆಗುತ್ತೆ. ರೋಡಲ್ಲಿದ್ದಾಗ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ABS. ಸೊ ಇಷ್ಟು ಇನ್ಸ್ಟ್ರೂಮೆಂಟ್ ಕನ್ಸೋಲು. ಇಲ್ಲಿ ನಿಮಗೆ ಮೇಲ್ಗಡೆ ನೋಡಿದ್ರೆ ಎಲ್ಲ ಸಿಂಬಲ್ಸು ಮೇಲ್ಗಡೆನೇ ಬರುತ್ತೆ. ನ್ಯೂಟ್ರಲ್ಲು, ABS, ಆಮೇಲೆ ನಿಮಗೆ ಇಂಡಿಕೇಟರ್ಸ್ದು, ಆಮೇಲೆ ಇಲ್ಲಿ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸೈಡ್ ಸ್ಟ್ಯಾಂಡ್ ಸಿಂಬಲ್ ಬರುತ್ತೆ. ನೋಡ್ಬೋದು ಇಲ್ಲಿ ಸೈಡ್ ಸ್ಟ್ಯಾಂಡ್ ಸಿಂಬಲ್ಲು. ಒಂದು ಸತಿ ಆಫ್ ಮಾಡಿ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಇಂಜಿನ್ ಚೆಕ್ ಲೈಟು. ಸೊ ಇಷ್ಟಿದೆ. ಈ ಕಡೆ ನಿಮಗೆ ಸ್ಟಾರ್ಟ್ ಸ್ಟಾಪು ಜೊತೆಗೆ SOS ನಿಮಗೆ ಇದೊಂದು ಎಕ್ಸ್ಟ್ರಾ. ಇದು ನೀವು ಏನಾದರೂ ಅಕಸ್ಮಾತ್ ಆಕ್ಸಿಡೆಂಟ್ ಆದರೆ ಅಪ್ಪಿತಪ್ಪಿ ಆವಾಗ ನೀವು ಈ SOS ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ದು ಏನೊಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಕೊಟ್ಟಿರ್ತೀರ ಅವ್ರಿಗೆ ನಿಮ್ಮ ಲೊಕೇಶನ್ನು, ನಿಮ್ಮದು ಎಲ್ಲಿದ್ದೀರಾ, ಏನು ಕತೆ, ಒಂದು ಏನೋ ಎಮರ್ಜೆನ್ಸಿ ಇದೆ ಅಂತ ಇದು ನೋಟಿಫೈ ಮಾಡುತ್ತೆ. ಸೊ ಇವಾಗ ಐಡಲ್ ಸೌಂಡ್ ಚೆಕ್ ಮಾಡೋಣ. ಈ ಥರ ಇದೆ ಸೌಂಡು. ಇಲ್ಲೇ ರೆವ್ ಮಾಡ್ತೀನಿ. ಇದು ಸೌಂಡು ಏರ್ ಫಿಲ್ಟರ್ ಚೇಂಜ್ ಮಾಡ್ತಿರೋದ್ರಿಂದ, ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಹಾಕ್ತಿರೋದಕ್ಕೆ ಈ ಥರ ಸೌಂಡ್ ಇದೆ. ಕಮ್ಸ್ ಟು ಆಫ್ ರೋಡಿಂಗ್, ಈ ಬೈಕು ಎಲ್ಲರ ತಲೆಯಲ್ಲೂ ಇದ್ದೇ ಇರುತ್ತೆ. ಅಂದರೆ ಈ ನೋ ಮ್ಯಾಟರ್ ನೀವು 390 ಚೂಸ್ ಮಾಡ್ತಿದ್ರು ಅಥವಾ 300 ಚೂಸ್ ಮಾಡ್ತಿದ್ರು, ಯಾವುದೇ ಒಂದು ಆಫ್ ರೋಡಿಂಗ್ ಸುಜುಕಿ ಜಿಕ್ಸರ್ 250 ಯಾವುದೇ ನೀವು ಚೂಸ್ ಮಾಡ್ತಿದ್ರು ಈ ಆಪ್ಷನ್ ನಿಮ್ಮ ತಲೆಗೆ ಬಂದಿರುತ್ತೆ. ನನ್ನ ತಲೆಗೂ ಬಂದಿತ್ತು. ನಾನು ಈ ಗಾಡಿನ ಚೂಸ್ ಮಾಡದೇ ಇರೋಕ್ಕೆ ಒಂದೇ ಒಂದು ಕಾರಣ ಏನಂದರೆ ಲಾಂಗ್ ಟೂರಿಂಗು. ಅಂದರೆ ನೀವು ಕಂಫರ್ಟಬಲಿ ಕ್ರೂಸ್ ಮಾಡೋಕ್ಕಾಗ್ತಿರಲಿಲ್ಲ ಹೈವೇಸಲ್ಲಿ, ಅದೇ ಒಂದು ಪ್ರಾಬ್ಲಮ್ ಬಿದ್ದು. ಅದು ಬಿಟ್ಟರೆ ದಿಸ್ ಇಸ್ ಅ ವೆರಿ ಗುಡ್ ಆ್ಯಂಡ್ ಕೇಪಬಲ್ ಆಫ್ ರೋಡಿಂಗ್ ಮಷಿನ್ ಅಂತಲೇ ಹೇಳ್ಬೋದು. ಸೊ ಆ ಹೈವೇ ಟೂರಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೇ ಇವರು ಗೇರ್ ರೇಷಿಯೋಸ್ ಚೇಂಜ್ ಮಾಡಿದ್ರು. ಆಮೇಲೆ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಗಾಡಿಯಲ್ಲಿ. 1 BHP 1 Nm ಆಫ್ ಟಾರ್ಕ್ ಜಾಸ್ತಿ ಮಾಡಿದ್ರು. ರೇರ್ ಸ್ಪ್ರಾಕೆಟಿಂದು ಟೀತ್ಸ್ ಜಾಸ್ತಿ ಮಾಡಿದ್ರು. ಬಟ್ ಸ್ಟಿಲ್ ಅದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಆಯಿತೋ ಆಗಿಲ್ವೋ ಅನ್ನೋದನ್ನು ನಾವು ಹೈವೇ ಟೆಸ್ಟಿಂಗಲ್ಲಿ ನೋಡೋಣ. ಇದು ಇನ್ನೆಷ್ಟೇ ಮುಖರಿದ್ರೂ 115, 120 ಅಷ್ಟೇ, ಅದ್ರ ಮೇಲೆ ಹೋಗೋಕ್ಕಾಗಲ್ಲ. ಸೊ ಇವರೇನು ಹೈವೇ ಟೂರಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಇದ್ರು, ಅದನ್ನು ಸಾಲ್ವ್ ಮಾಡೋಕ್ಕಾಗಿಲ್ಲ ಅಷ್ಟರ ಮಟ್ಟಿಗೆ. ಸೊ ಅದಕ್ಕೋಸ್ಕರ ಇವರು ಎಕ್ಸ್ಪಲ್ಸ್ 210 ಲಾಂಚ್ ಮಾಡಿದ್ರು. ನಿಮಗೆ ಹೈವೇ ಟೂರಿಂಗ್ ಮೋರ್ ಅದ್ರ ಮೇಲೆ ಫೋಕಸ್ ಇರಲಿ ಅಂತ, ಆ ಟೂರಿಂಗ್ ಮೇಲೆ. ಇದು ಆಫ್ ರೋಡಿಂಗು ಮತ್ತು ಸಿಟಿಗೆ ಸಕ್ಕದಾಗಿದೆ. ಟೂರಿಂಗೂ ಮಾಡ್ಬೋದು. ಅದೇ ಲಿಮಿಟೆಡ್ ಸ್ಪೀಡು 70 to 90 ಕ್ರೂಸ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಷ್ಟು ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.